ತರಕಾರಿ ಸಾರು ಮಾಡೋಕ್ಕೆ ನಾನು ಇಷ್ಟು ಐಟಮ್ಸ್ ತೊಗೊಂಡೇನೆ ನೋಡಿರಿ. ನೀವು ತರಕಾರಿ ಸಾರು ಮಾಡ್ಬೇಕಲ್ಲ, ನೋಡ್ಕೊರಿ ಸಾಮಾನು ಏನೇನೈತೆ ಅಂಥೇಳಿ. ಘಮ ಘಮ ಅನ್ನುವಂಥ ತರಕಾರಿ ಸಾರು ನೋಡಿರಿ, ಆರೋಗ್ಯಕರವಾದ ಸಾರು. ಎಷ್ಟು ರುಚಿಯಾಗೈತೆ ಅಂದ್ರೆ ಒಂದು ಸಲ ಮಾಡ್ಕೊಂಡು ನೋಡಿರಿ, ಇದ್ರ ಟೇಸ್ಟ್ ಹೆಂಗಂತ ನಿಮಗೂ ಗೊತ್ತಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ಆರೋಗ್ಯಕರ ಸಾರು ಮಾಡೀವಿ. ಎಲ್ಲರಿಗೂ ನಮಸ್ಕಾರ, ಹೆಂಗದಿರಿ? ಇವತ್ತು ನಾನು ನಿಮ್ಗೆ ತರಕಾರಿ ಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ. ನಮ್ಮ ಮನೆಯೊಳಗೆ ಇವತ್ತು ತರಕಾರಿ ಸಾರು ಮಾಡ್ತೀನಿ ರೀ. ನೋಡಿರಿ, ಈಗ ಇಷ್ಟು ಸಾಮಾನು ತೊಗೊಂಡೆ ನೋಡಿರಿ. ನಾನು 1 ಕಪ್ನಷ್ಟು ಚೆನ್ನಾಗಿ ಬೇಳೆ ರೀ, ಸ್ವಲ್ಪ ಮೆಂತ್ಯ ಸೊಪ್ಪು, 1 ಆಲೂಗಡ್ಡೆ, ಸ್ವಲ್ಪ ವಟಾಣಿ, ಹಸಿ ವಟಾಣಿ, 1 ಗಜ್ರಿ, 2 ಟೊಮೆಟೊ ಹಣ್ಣು ತೊಗೊಂಡೇನಿ ರೀ, ಸ್ವಲ್ಪ ಬೀನ್ಸ್ ತೊಗೊಂಡೇನಿ. ಎಲ್ಲನೂ ಈ ಕುಕ್ಕರಿಗೆ ಹಾಕ್ಕೊತೀನಿ ರೀ. ನಾನು ನೋಡಿ ಬೇಳೆನ ಹಾಕ್ಕೊತೀನಿ, 2 ಟೊಮೆಟೊನ ಇಟ್ಕೊತೀನಿ, ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ಇಷ್ಟ ಸಾಕ್ರಿ ನೀರು. ಈಗ ಇದನ್ನು 2 ಸೀಟಿ ಹೊಡೆಸ್ಕೊಂಡ್ಬರೋಣ. ಕ್ಲೋಸ್ ಮಾಡಿ ಗ್ಯಾಸಿನ ಮ್ಯಾಗ ಇಡೋಣ. ಈಗ ನೋಡಿರಿ, ಗ್ಯಾಸಿನ ಮ್ಯಾಗ ಇಟ್ಕೊಂಡು 2 ಸೀಟಿ ಹೊಡೆಸ್ಕೊಳ್ಳೋಣ್ರಿ. ಚೆಂದಾಗ ಹಣ್ಣಾಗ ಬೇಯ್ತೇವ್ರಿ ಬೇಳೆ. ನೋಡಿರಿ, ಬ್ಯಾಳೆ ಕುದಿಯಕ್ಕೆ ಇಟ್ಕೊಂಡಿದ್ವಲ್ಲ ನಾವು, ಬ್ಯಾಳೆ ಕುದ್ದೈತಿ ನೋಡಿರಿ. ಇಷ್ಟು ಚಲೋ ಕುದ್ದೈತಿ ನೋಡಿರಿ ಬ್ಯಾಳೆ. ನೋಡಿರಿ, ಈ ಥರ ಕುದ್ದೈತಿ. ಎಲ್ಲ ತರಕಾರಿನೂ ಸಾಫ್ಟಾಗಿ ಬೆಂದವು, ಬ್ಯಾಳೆನೂ ಬೆಂದೈತಿ ನೋಡಿರಿ. ಹೌದಾ? ಬೇಕಾದ್ರೆ ಟೊಮೆಟೊ ಅಷ್ಟೇ ಸ್ವಲ್ಪ ಹಿಂಗೆ ಕೈಲೇ ಮುಗಿಸ್ಕೊರಿ, 1 ಚಮಚ ಇಟ್ಟು. ಬ್ಯಾಡಪ್ಪ ನಾವು ಹಾಗೆ ಇರಲಿ ಅಂದ್ರೆ ನಡೆದಿದೆ, ಅದಕ್ಕೇನಿಲ್ಲ ನೋಡಿರಿ. ಎಲ್ಲ ಥರನೂ ಅಷ್ಟು ಚಲೋ ಕುದತ್ತೆ ನೋಡಿರಿ ಬ್ಯಾಳೆ. ಈಗ ಇದಕ್ಕೆ ಒಗ್ಗರಣೆಗೆ ನೋಡಿರಿ, ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡೀನಿ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಆಪ್ಷನ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಇಲ್ಲ. ನಾನು ಹಾಕ್ತೀನಿ ಸ್ವಲ್ಪ. ಇಷ್ಟು ಹುಂಚೆಹಣ್ಣು ನೆನೆಯಿಟ್ಕೊಂಡಿದ್ದೆ ನೋಡಿರಿ ನಾನು. ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೋಡಿರಿ, ನಾನು ಒಲೆ ಮ್ಯಾಗ ಈ ಪಾತ್ರೆ ಇಟ್ಕೊಂಡೀನಿ, ಇದಕ್ಕೆ ಎಣ್ಣೆ ಹಾಕ್ಕೊತೇನೆ ರೀ. ಎಣ್ಣೆ ನೋಡಿರಿ, ನಿಮ್ಗೆ ಬೇಕಂದಷ್ಟು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದತಿ, ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಿ. ಕರಿಬೇವು ಹಾಕ್ಕೊಳ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ. ಗ್ಯಾಸು ಸ್ವಲ್ಪ ಸಣ್ಣಗೆ ಇಟ್ಕೊಳ್ಳಿ, ಯಾಕಂದ್ರೆ ನಾವು ಎಣ್ಣೆಗೆ ಹಾಕ್ತೀವಲ್ಲ, ಎಲ್ಲನ ಲಘು ಹೊತ್ತು ಹೋಗ್ಬಿಡುತ್ತೆ. ಈಗ ನೋಡಿರಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ಕೊಳ್ತೀನಿ. ಗ್ಯಾಸ್ ಅಂತ ಸ್ವಲ್ಪ ಸಣ್ಣಗೆ ಇಟ್ಕೊರಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ರೀ. ಬೆಲ್ಲ ಆಪ್ಷನ್, ಮನ್ಯಾಗ ಬೆಲ್ಲ ತಿಂತಾರಂದ್ರೆ ಅಷ್ಟೇ ಹಾಕ್ಕೊರಿ, ಇಲ್ಲಾಂದ್ರೆ ಇಲ್ಲ. ನಮ್ಮ ಕಡೆ ತಿಂತಾರೆ, ಅದಕ್ಕೆ ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು ರೀ, ನಮ್ಗೆ ರುಚಿಗೆ ತಕ್ಕಷ್ಟು. ಈಗ ನೋಡಿರಿ, ಗ್ಯಾಸು ಸಣ್ಣಗೆ ಇಟ್ಕೊರಿ. ನಾನು ಹುಣಸೆ ಹಣ್ಣು ಹಾಕ್ಕೊತೇನೆ. ನಿಮ್ಗೆ ಹುಳಿ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾ ಮಾಡೋ ಸಾಂಬಾರಿಗೆ ನಾ ಇಟ್ಕೊಂಡ್ರೆ ಹುಳಿಗೆ ಕರೆಕ್ಟ್ ಐತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೇನೆ ರೀ ಇದ್ರಾಗೆ. ನಾನು ಒಂದು ಸ್ವಲ್ಪ ಮ್ಯಾಗ ಹಾಕ್ಕೊತೇನೆ. ಈಗ ನಾವು ಬೇಳೆ ಕುದಿಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋದ್ರಿ ಇದಕ್ಕೆ. ನೋಡಿರಿ, ಎಲ್ಲ ಹುಳಿ ಒಳಗೆ ಚೆಂದಾಗ ಕುದಿಯಕತ್ತದ. ನೋಡಿರಿ, ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಲ್ಲ ಗಟ್ಟಿಗೆ ಸಾಂಬಾರು ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿರಿ, ಎಲ್ಲ ತರಕಾರಿನೂ ಇದ್ರಿ, ಆರೋಗ್ಯಕರವಾದ ಸಾರು ರೀ ಇದು. ಎಲ್ಲ ಸೊಪ್ಪು ಮತ್ತು ಒಳ್ಳೆ ತರಕಾರಿ ಎಲ್ಲ ಮಿಕ್ಸ್ ಮಾಡೀನಿ ಇದಕ್ಕೆ. ನೋಡಿ, ನಾನು ಇಷ್ಟು ನೀರು ಹಾಕ್ಕೊಂಡೀನಿ. ನಮಗೆ ರೊಟ್ಟಿ, ನಮ್ಮ ಕಡೆ ರೊಟ್ಟಿ ಜಾಸ್ತಿ ಮಾಡ್ತೀವಲ್ಲ, ರೊಟ್ಟಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತ್ರಿ ಇದು.
ಈಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಾಕಿಡೋಣ. ಒಂದು 5 ನಿಮಿಷ ಚಂದಾಗ ಕುದಿಲಿದ್ದು ನೋಡ್ರಿ. ಈಗ ಸಾರು ಕುದಿಲಿತ್ತೈತಿ. ಘಮ ಘಮ ವಾಸನೆ ಬರಬೇಕು ನೋಡ್ರಿ ಸಾರಿಂದ. ನೋಡ್ರಿ ನಾವು ಈ ಥರ ಮಾಡ್ಕೊಂತೀವಿ ನೋಡ್ರಿ ತರಕಾರಿ ಸಾರು. ನೋಡ್ರಿ ಸಾರು ಅಂತೂ ರೆಡಿ ಆಯ್ತು, ಅನ್ನನೂ ರೆಡಿ ಐತಿ. ಈಗ ಊಟ ಮಾಡೋದು ಅಂದ್ರೆ ಬಾಕಿ ನೋಡ್ರಿ. ನೋಡ್ರಿ ಸಾರು ರೆಡಿ ಆಗೈತಿ ನೋಡ್ರಿ. ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡುವಂಥ ಈ ತರಕಾರಿ ಸಾಂಬಾರು ನಿಮ್ಗೇನ್ರ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ್ರಿ. ನೋಡ್ರಿ ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಗೈತೆ ರೀ. ಇದು ಆರೋಗ್ಯಕ್ಕೂ ಒಳ್ಳೇದು ರೀ ತರಕಾರಿ ಸಾರು. ನೋಡ್ರಿ ನಾವು ಹಳ್ಳಿ ಶೈಲಿಯೊಳಗೆ ಮಾಡುವಂಥ ಈ ತರಕಾರಿ ಸಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.